ಬನ್ನಿ ಸರ್. ಏನ್ ಬಾಸ್? ಹೇಳ್ದಷ್ಟು ಕೇಳ. ಗುಡ್ ಮಾರ್ನಿಂಗ್ ಮೇಡಮ್. ಇವತ್ತು ಲೇಟ್ ಮಾಡಿದ್ಯಾ? ಮೇಡಮ್ ನಮ್ಮ ದುಬೈ ಓನರ್ ಆಶ್ರಮ ನೋಡಬೇಕು ಅಂದ್ರು, ಅವ್ರು ಕರ್ಕೊಂಬರೋಷ್ಟರಲ್ಲಿ ಲೇಟ್ ಆಯ್ತು ಅಷ್ಟೇ. ಏನೋ ಬಾಸು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾವ್ರಿ. ಸರ ಅವ್ರು ಎತ್ ಕೊಟ್ಟಾರ್ರಿ, ನೀವು ಪರ್ಫಾರ್ಮೆನ್ಸ್ ಹಂಗೆ ಹಾಕೊಂಡ್ಬಿಟ್ರಿ ಮತ್ತೆ. ನನ್ನ ಮಗಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನಾವಿಬ್ರು ಸೇರ್ಕೊಂಡು ಎಂತೆಂತ ಸೇನುಗಳು ಮಾಡಿಲ್ಲ. ಈಗ ಹೆಂಗೆ ನಾಡ್ತೀನಿ ನೋಡು ಅಣ್ಣ. ಅಟ್ಟು ನಾಟು 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 ಸರ, ಕಾಲ್ಗೆ ಏನಾಯ್ತ್ರಿ ಸರ? ಸರ್, ಬನ್ನಿ. ನಾಟು 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 ಏ ನಾಟು. ಹಲೋ, ಹೌ ಆರ್ ಯು? ನಾಟು ನಾಟು. ಇವ್ರೆ ಐ ಆಮ್ ದುಬೈ ಶೇಖ್ ಉಷ್ಣ ಕುಮಾರ್. ಈ ತರ ಎಲ್ಲ ಹೆಸರಿಟ್ಕೋತಾರ? ಮೇಡಮ್, ಅದು ಅವ್ರ ತಂದೆಯವರು ಅತಿ ಉಷ್ಣ ಬಂದು ತೀರ್ಕೊಂಡ್ಬಿಟ್ರು. ತಂದೆ ಮೇಲೆ ಪ್ರೀತಿಗೆ ಇವರು ಉಷ್ಣಕುಮಾರ್ ಅಂತ ಹೆಸರಿಟ್ಕೊಂಡು. ಅವ್ರ ಉಷ್ಣದಿಂದ ಬಹಳ ಜನ ತಂಪೆ ಆಗರ್ರಿ. ಇವ್ರ ತಂದೆಯವರು ತುಂಬಾ ಸೋಷಲ್ ಸರ್ವಿಸ್ ಮಾಡ್ತಿದ್ರು, ಅದನ್ನ ಇವರು ಕಂಟಿನ್ಯೂ ಮಾಡ್ತಿದ್ದಾರೆ. ಅವನ ಆಶ್ರಮಕ್ಕೆ ಡೊನೇಷನ್ ಕೊಡಕ್ ಬಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ದಾನಿಗಳಿಂದಾನೇ ಆಶ್ರಮ ನಡೀತಾ ಇರೋದು. ಅಲ್ಲಾಹು ಹಲೀಂ रहमतुल्लाह ಈ ಧರ್ಮಶಾಲಾ ಬಡಾ ಗೋಶಿ ಶಿವಾಜಿ ನಗರ್ ಬುರ್ಜ್ ಖಲೀಫಾ ಖಜೂರ್ ಹೋಗ ಮಜೂರ್ ಖಜೂರ್. ಕನ್ನಡದಾಗ ಹೇಳ್ರಿ ಸರ. ಲೇ ಡ್ಯಾಶ್ ಬೋರ್ಡ್ ಅಲ್ಲಿ ಚಿಲ್ಲರೆ ಕಾಸು ಇಟ್ಟಿದ್ದೀನಿ ತಗೊಂಬರೋ. ಮೇಡಮ್ ತುಂಬಾ ಗಾಸಿ ಅಲ್ಲವ್ರೆ. ನಮ್ಮ ಬಾಸ್ ಚಿಲ್ಲರೆ ಕಾಸು ಅಂದ್ರೆ 5 ಲಕ್ಷ ರೂಪಾಯಿ ಮೇಡಮ್. 5 ಲಕ್ಷ ಎಲ್ಲ? ಅದೇ ಚೆಕ್ ತಂದಿದ್ವಲ್ಲ, ಅದನ್ನ ಕೊಟ್ಬಿಡೋಣ. ಇಲ್ಲ ಇಲ್ಲ ಉಳ್ಳಲ್ಲ, ಚೆಕ್ ನನ್ನ ಹತ್ರ ಇಲ್ಲ, ನಾನು ತಂದಿಲ್ಲ. ನಾನು ನೋಡಿದ್ದೀನಲ್ಲ. ಇಲ್ಲ ಇಲ್ಲ ಅನ್ನಂಗಿಲ್ಲ ಅಲ್ಲ. ಯಾಕೆ? ಆಮೇಲೆ ಅಬಿದುಲ್ಲ ನಾ ಕಡಕ್ ರೀ ಸರ್ಕಾರ್ಗ ಡ್ರೈವರ್ ದೇನ್ರಿ. ನನ್ನ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು. ಬೈಲಿ. ಡ್ಯಾಶ್ ಬೋರ್ಡ್ ಅಲ್ಲಿ ಅಮುಕ್ದೆ. ಮತ್ತೆ ಮಿಸ್ಟೇಕ್ ಆಗೋಯ್ತು. ಅದು ಉಷ್ಣ ಕುಮಾರು ಹೂ ಬರೆಯೋ ಜಾಗದಲ್ಲಿ ಶೀ ಬರೆದ್ಬಿಟ್ಟು ಶೀಶ. ಸರ್, ಇನ್ನೊಂದು ಚೆಕ್ ತರೋಣ ಸರ್? ನೀನು ಬರಬೇಡ, ನಾನೇ ಹೋಗ್ತಾ ಇರ್ತೀನಿ. ಓಕೆ ಸರ್. ಕೆನ್ನೆ ಮೇಲೆ ಮಾರ್ಕು. ಸೊಳ್ಳೆ ಹೊಡೆಯೋಕೆ ಕೆನ್ನೆಗೆ ಹೊಡ್ಕೊಂಡ್ಬಿಟ್ರು ಮೇಡಮ್. ಕಣ್ಣೀರು. ಆನಂದ ಬಾಷ್ಪ. ಅವ್ರ ತಂದೆ ನೆನಪಾಗಿ ಅಳುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮರ್ತು ಬಿಟ್ರಾ? ಇಲ್ಲ, ಏನು ಮೇಡಮ್, ನಮ್ಮ ಬಾಸು ಮತ್ತೆ ಅವ್ರ ಡ್ರೈವರು ಖಡಕ್ ಅಂತ ಇವರಿಬ್ರು ಹೇಳಿದ್ರು, ನಿಮ್ಮ ಮೇಡಮ್ ಅವ್ರ ಆಶ್ರಮದಲ್ಲಿ ಉಚಿತ ಸೇವೆ ಮಾಡ್ತೀವಿ ಅಂತ.